ಗುಡ್ ಮಾರ್ನಿಂಗ್ ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ನೋಡಿ, ಸಚಿವ ಸ್ಥಾನಕ್ಕೆ ಹಿರಿಯ ಶಾಸಕ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಕೊಟ್ಟು ಇದೀಗ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಚಲನ ಮೂಡಿಸಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೊಸ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ನೋಡಿ, ರಾಮಲಿಂಗಾರೆಡ್ಡಿ ಮನವೊಲಿಕೆಗೆ ಡಿಕೆ ಶಿವಕುಮಾರ್ ಅವರು ಭಾರೀ ಸರ್ಕಸ್ ಅನ್ನ ನಡೆಸಿದ್ದಾರಂತೆ. ಸಚಿವ ಸ್ಥಾನಕ್ಕೆ ಹಿರಿಯ ಶಾಸಕ ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನ ಕೊಟ್ಟ ಬೆನ್ನಲ್ಲೇ ಇದೀಗ ರೆಡ್ಡಿ ಮನವೊಲಿಕೆಗೆ ಇನ್ನಿಲ್ಲದ ಸರ್ಕಸ್ ಹೆಚ್ಚಾಗಿದೆ. ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಿರುವ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರನ್ನ ಮತ್ತೆ ಸಚಿವ ಸ್ಥಾನಕ್ಕೆ ಕಮ್ಬ್ಯಾಕ್ ಮಾಡ್ಕೊಳ್ಳೋದಕ್ಕೆ ನಿನ್ನೆ ತಡರಾತ್ರಿ ರಾಮಲಿಂಗಾರೆಡ್ಡಿ ಜೊತೆ ಸಿಎಂ ಡಿಕೆಶಿ ಚರ್ಚೆಯನ್ನ ನಡೆಸಿದ್ದಾರಂತೆ. ನಡಿ ಖಾಸಗಿ ಹೋಟೆಲ್ ಅಲ್ಲಿ ಸುಮಾರು 2 ಗಂಟೆ ಸಂಧಾನ ಸಭೆಯನ್ನ ನಡೆಸಿದ್ದಾರಂತೆ. ನೋಡಿ, ಒಂದು ಕಡೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದ ಬೆನ್ನಲ್ಲೇ ಅಭಿವೃದ್ಧಿ ಕೆಲಸಗಳತ್ತ ಗಮನ ಹರಿಸಬೇಕಾದಂತಹ ಡಿಕೆಶಿ ಇದೀಗ ಸ್ವಪಕ್ಷದಲ್ಲೇ ಹಿರಿಯ ನಾಯಕರ ಒಂದು ಅಸಮಾಧಾನವನ್ನ ತಣಿಸುವಂತಹ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಸುಮಾರು 2 ಗಂಟೆಗಳ ಕಾಲ ಸಂಧಾನ ಸಭೆಯನ್ನ ನಡೆಸಿದ್ದಾರಂತೆ. 2 ಗಂಟೆ ರಾಮಲಿಂಗಾರೆಡ್ಡಿ ಅವರ ಜೊತೆಯಲ್ಲಿ ಸಿಎಂ ಡಿಕೆಶಿ ಮಾತುಕತೆಯನ್ನ ನಡೆಸಿರುವಂತದ್ದು. ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಅವರ ನಡೆ ಒಂದು ಕಡೆ ನಿಗೂಢವಾಗಿದೆ. ಇನ್ನು ರಾಜೀನಾಮೆ ಗುಟ್ಟು ಬಿಟ್ಕೊಡ್ತಾ ಇಲ್ಲ ರಾಮಲಿಂಗಾರೆಡ್ಡಿ ಅವರು. ಡಿಕೆ ಶಿವಕುಮಾರ್ ಜೊತೆ ಚರ್ಚೆಯನ್ನ ನಡೆಸಿದ ಬಳಿಕವೂ ಯಾವ ನಿರ್ಧಾರವನ್ನು ಕೂಡ ತಿಳಿಸಿಲ್ಲ ರೆಡ್ಡಿ. ಎಸ್, ಒಂದು ಕಡೆ ನೋಡಿ, ಡಿಕೆ ಶಿವಕುಮಾರ್ ಈಗಷ್ಟೇ ಮುಖ್ಯಮಂತ್ರಿ ಆದರು. ಸಚಿವ ಸಂಪುಟ ವಿಸ್ತರಣೆ ಆಯಿತು, ಪುನರ್ರಚನೆ ಆಯಿತು. ಪುನರ್ರಚನೆ ಆದ ನಂತರ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿ. ದಿಸ್ ಇಸ್ ನಾಟ್ ಫಸ್ಟ್ ಟೈಮ್ ಆ್ಯಕ್ಚುಲಿ ಹೇಳಬೇಕಂತಂದ್ರೆ. ಲಾಸ್ಟ್ ಅಂದರೆ 2023ಯಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ನನಗೆ ಬೆಂಗಳೂರು ನಗರಾಭಿವೃದ್ಧಿ ಬೇಕು ಅಂತ ಕೇಳಿದ್ರು. ಆದರೆ ಬೆಂಗಳೂರು ನಗರಾಭಿವೃದ್ಧಿ ಡಿಕೆ ಶಿವಕುಮಾರ್ ಅವರ ಪಾಲಾಗಿತ್ತು. ಸೊ ಅಲ್ಲಿ ಏನು ಮಾತಾಡೋದಕ್ಕಾಗಲಿಲ್ಲ. ಈಗಲಾದರೂ ಎಕ್ಸ್ಪೆಕ್ಟೇಷನ್ ಇತ್ತು, ಈ ಬಾರಿನಾದರೂ ಅಂದರೆ ಡಿಕೆ ಶಿವಕುಮಾರ್ ಅವರು ಮನವೊಲಿಸಿದ್ರು ಈ ಹಿಂದೆನೆ. ಸರ್, ಸ್ವಲ್ಪ ತಡ್ಕೊಳ್ಳಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ನಾನು ಮುಖ್ಯಮಂತ್ರಿ ಆಗ್ತೀನಿ, ಆವಾಗ ನಿಮಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಡ್ತೀನಿ ಅಂತ ಹೇಳಿದರು. ಸೊ ಇವ್ರ ಮಾತಿನ ಮೇಲೆ ರಾಮಲಿಂಗಾರೆಡ್ಡಿ ಅವರು ಬಹಳ ಕೂಲ್ ಅಂಡ್ ಕಾಮ್ ಆಗಿದ್ರು. ಈಗ ನೋಡಿದ್ರೆ ಅವರಿಗೆ ಸಚಿವ ಸ್ಥಾನದ ಖಾತೆಗಳು ಎಲ್ಲವೂ ಯಾವಾಗ ಬಟಾಬೈಲಾಯಿತು, ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆ ಸಿಕ್ಬಿಡ್ತು. ಅವಾಗಿಂದ ರಾಮಲಿಂಗಾರೆಡ್ಡಿ ಅವರು ಕೋತ ಅಂತ ಕುದಿತಾ ಇದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಬೇರೆ, ನನಗೆ ಸಿಕ್ಕಿದ್ದೇ ಬೇರೆ, ನನಗೆ ಯಾವುದೇ ಕಾರಣಕ್ಕೂ ಕೂಡ ಈ ಖಾತೆ ಬೇಡವೇ ಬೇಡ ಅಂತ ಪಟ್ಟಿಡ್ದಿದ್ರು. ಗುಟ್ಟಾಗಿಯೇ ಉಳಿದಿದೆ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಪ್ರಹಸನ. ಮುಖ್ಯಮಂತ್ರಿ ಏನ್ ಹೇಳಿದ್ರು ಅದನ್ನೇ ನಾನು ಹೇಳೋದು. ಆದರೆ ರಾಜೀನಾಮೆ ವಾಪಸ್ ಬಗ್ಗೆ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ ರೆಡ್ಡಿ. ಬೆಂಗಳೂರು ಅಭಿವೃದ್ಧಿ ಖಾತೆ ನೀಡದೇ ಇದ್ದಕ್ಕೆ ರೆಡ್ಡಿ ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿಲ್ಲ ಅಂತ ಆಪ್ತರ ಬಳಿ ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು. ಇವತ್ತು ಆಪ್ತರು ಮುಖಂಡರ ಜೊತೆ ಚರ್ಚಿಸಿ ಅಂತಿಮ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ರಾಜೀನಾಮೆ ಬಗ್ಗೆ ಸ್ಪಷ್ಟನೆಯನ್ನ ನೀಡಲಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ನೋಡಿ, ಒಂದು ಕಡೆ ಈಗ ಏನು ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಪ್ರಹಸನ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ಖಾತೆ ನೀಡದೇ ಇದ್ದದಕ್ಕೆ ರೆಡ್ಡಿ ತೀವ್ರ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೊಟ್ಟ ಮಾತಿನಂತೆ ನಡ್ಕೊಳ್ಳಿಲ್ಲ ಅಂತ ಆಪ್ತರು ಹತ್ರ ಏನು ರಾಮಲಿಂಗಾರೆಡ್ಡಿ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ.
ಇವತ್ತು ಆಪ್ತರು ಮುಖಂಡರ ಜೊತೆ ಚರ್ಚಿಸಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ ಎನ್ನಲಾಗ್ತಾ ಇದೆ. ರಾಜೀನಾಮೆ ಬಗ್ಗೆ ಸ್ಪಷ್ಟನೆಯನ್ನ ನೀಡಲಿದ್ದಾರೆ ರಾಮಲಿಂಗಾರೆಡ್ಡಿ. ಏನು ಸ್ಪಷ್ಟನೆ? ನಿನ್ನೆನೇ ರಾಜೀನಾಮೆ ಕೊಟ್ಟಾಯಿತು. ಬಟ್ ಇತ್ತ DK ಶಿವಕುಮಾರ್ ಅವರು ರಾಜೀನಾಮೆ ವಾಪಸ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ನಿನ್ನೆ 2 ಗಂಟೆ ಮೀಟಿಂಗ್ ಆದಮೇಲೆ ಸ್ವಲ್ಪ ನಗ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಇದಾದ ನಂತರ ಮಾತಾಡಿದ್ದಾರೆ ರೆಡ್ಡಿ. ಏನು ಹೇಳಿದ್ರು ಕೇಳೋಣ. ಅವ್ರೇನು ಹೇಳಿದ್ರು ನಮಗೆ? ಅವ್ರೇನು ಹೇಳಿದ್ರು ಅದೇ ನಾನು ಹೇಳೋದು. ಓಕೆ ಸರ್, ಸಾಕಷ್ಟು ಕಾರ್ಯಕರ್ತರಿಗೂ ಕೂಡ ಗೊಂದಲ ಇತ್ತು ಸರ್. ಎಲ್ಲ ನಿವಾರಣೆ ಆಗಿದೆ. ಹೋಗಿ ಅಂದ್ರೆ ಸರ್ ವಾಪಸ್ ತಗೊಂತೀರಿ ಸರ್ ರಾಜೀನಾಮೆನ? ವಾಪಸ್ ತಗೊಳ್ತೀರಾ ಸರ್? ಅವ್ರೇನು ಹೇಳಿದ್ರು ನಮಗೆ? ಅವ್ರೇನು ಹೇಳಿದ್ರು ಅದೇ ನಾನು ಹೇಳೋದು. ಓಕೆ ಸರ್, ಸಾಕಷ್ಟು ಕಾರ್ಯಕರ್ತರಿಗೂ ಕೂಡ ಗೊಂದಲ ಇತ್ತು ಸರ್. ಎಲ್ಲ ನಿವಾರಣೆ ಆಗಿದೆ. ಹೋಗಿ ನೋಡಿ, ಒಂದು ಕಡೆ ಹೆಂಗಿದೆ ಅಂತಂದ್ರೆ ರಾಮಲಿಂಗಾರೆಡ್ಡಿ ಅವರ ಒಂದು ಹೇಳಿಕೆ ಈ ಅಡ್ಗೋಳ ಮೇಲೆ ದೀಪ ಇಟ್ಟಂಗಿದೆ. ಅಥವಾ ಕ್ಲಾರಿಟಿ ಇಲ್ಲ, ಏನೂ ಇಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ ವೆಂಕಟೇಶ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ರೇಣುಕಾ, ನಿನ್ನೆ ಎಲ್ಲ ಬೆಳ್ಳಂಬೆಳಗ್ಗೆನೆ ರಾಮಲಿಂಗಾರೆಡ್ಡಿ ಅವರು ಸಪ್ಪೆ ಮೋರೆ ಹಾಕೊಂಡು ರಾಜೀನಾಮೆ ಪತ್ರವನ್ನ ಹಿಡ್ಕೊಂಡು ನಾನು ಮತ್ತೆ ಕಮ್ ಬ್ಯಾಕ್ ಮಾಡೋದಿಲ್ಲ, ಪಕ್ಷದಲ್ಲಿ ಇರ್ತೀನಿ, ಆದರೆ ಸಚಿವ ಸ್ಥಾನ ಬೇಡ ಅಂತ ಹೇಳಿದ್ರು. ಈಗ ನೋಡಿದ್ರೆ ನಗ್ನಗ್ತಾ ಕಿಲಕಿಲ ಅನ್ಕೊಂಡು ಎಲ್ಲ ಸರಿ ಹೋಗಿದೆ ಹೋಗಿ ಅಂತ ಹೇಳ್ತಿದ್ದಾರೆ. ಏನಿದರ ಮರ್ಮ ಗೊತ್ತಾಗ್ತಾ ಇಲ್ವಲ್ಲ. ಏನ್ DK ಶಿವಕುಮಾರ್ ಅಂತ ಮಾತಾಡಿದ್ರು ರಾಮಲಿಂಗಾರೆಡ್ಡಿ ಅವರ ಜೊತೆಯಲ್ಲಿ ಅಂತ? ಚಂದ್ರಕಲಾ, ನಿನ್ನೆ ಅಷ್ಟೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ತಮಿಳುನಾಡಿಗೆ ತೆರಳಿದ್ರು. ಅವರನ್ನ ಮನವೊಲಿಸುವ ಪ್ರಯತ್ನಕ್ಕೆ ಸಿಎಂ ಅವರು ಕೂಡ ಮುಂದಾಗಿದ್ರು. ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಅವರ ಸಂಪರ್ಕಕ್ಕೆ ಪ್ರಯತ್ನಿಸಿದ್ರು, ಆದ್ರೆ ಅವರು ಎಲ್ಲೂ ಕೂಡ ಸಿಕ್ಕಿರ್ಲಿಲ್ಲ. ತಡರಾತ್ರಿ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ವಾಪಸ್ ಆದ ನಂತರ ಅವ್ರ ಜೊತೆಗೆ ಒಂದಿಷ್ಟು ಕಾಲ ಮಾತುಕತೆಗಳನ್ನು ಕೂಡ ಮಾಡಲಾಗುತ್ತೆ. ಅದಕ್ಕೂ ಮುನ್ನವೇ ಏನು ಹೈಕಮಾಂಡ್ ನಾಯಕರಾದಂತಹ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬೆಂಗಳೂರಿನಲ್ಲೇ ಇದ್ರು ಇವರು ರಾಜೀನಾಮೆ ಕೊಟ್ಟಂತಹ ಸಂದರ್ಭದಲ್ಲಿಯೂ ಕೂಡ. ಹಾಗಾಗಿ ಅವರೊಟ್ಟಿಗೂ ಕೂಡ ಒಂದಿಷ್ಟು ಕಾಲ ಚರ್ಚೆಯನ್ನು ಕೂಡ ಮಾಡಲಾಗಿದೆ. ಈ ಬಗ್ಗೆ ಸುರ್ಜೇವಾಲಾ ಅವರು ಕೂಡ ಸಿಎಂ ಜೊತೆ ಮಾತುಕತೆಗಳನ್ನು ಕೂಡ ಮಾಡಿರುವಂತದ್ದು. ರಾಹುಲ್ ಗಾಂಧಿ ಅವರು ಕೂಡ ಒಂದು ಸಂದೇಶವನ್ನು ಕೂಡ ಸಿಎಂ DK ಶಿವಕುಮಾರ್ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಒಂದು ವೇಳೆ ಅವರನ್ನ ಕನ್ವಿನ್ಸ್ ಮಾಡುವ ಪ್ರಯತ್ನವನ್ನು ಮಾಡಿ ಅವ್ರು ಒಪ್ಪಿಲ್ಲ ಅಂದ್ರೆ ರಾಜೀನಾಮವನ್ನು ಅಂಗೀಕರಿಸಿ, ಅದರಲ್ಲಿ ನಮ್ಗೆ ಯಾವುದೇ ನಷ್ಟವಿಲ್ಲ ಎಂಬ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಅಂತೇಳಿ ಕೂಡ ಹೇಳಲಾಗ್ತಾ ಇದೆ. ಈಗ ನಾವು ಒಬ್ಬರ ಖಾತೆಯನ್ನು ಬದಲಾವಣೆ ಮಾಡ್ಕೊಂಡು ಹೋದ್ರೆ ಉಳಿದವರು ಕೂಡ ನನ್ನ ಖಾತೆಯನ್ನು ಬದಲಾವಣೆ ಮಾಡಿ ಅಂತೇಳಿ ಖ್ಯಾತೆ ತೆಗಿತಾರೆ. ಅದೆಲ್ಲವನ್ನು ಕೂಡ ನಿಭಾಯಿಸೋಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಅವರನ್ನು ಮನವೊಲಿಸುವ ಪ್ರಯತ್ನಕ್ಕೆ ಮುಂದಾಗಿ, ಇಲ್ಲವಾದರೆ ಅವರ ನಿರ್ಧಾರವನ್ನು ಕೂಡ ಒಪ್ಕೊಳ್ಳಿ ಅಂತಕ್ಕಂತ ಒಂದು ಸಂದೇಶವನ್ನು ಕೂಡ ಈಗಾಗಲೇ ರವಾನೆ ಮಾಡಿದ್ದಾರೆ ಅಂತೇಳಿ ಕೂಡ ಹೇಳಲಾಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರೊಟ್ಟಿಗೆ ನಿನ್ನೆ ಸಿಎಂ DK ಶಿವಕುಮಾರ್ ಅವರು ಕೂಡ ಸಾಕಷ್ಟು ಕಾಲ ಚರ್ಚೆಯನ್ನು ಕೂಡ ನಡೆಸಿರುವಂತದ್ದು. ಅವ್ರಿಗೆ ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ, ಪಕ್ಷ ಉನ್ನತ ಸ್ಥಾನಮಾನ ಕೊಟ್ಟೇ ಕೊಡುತ್ತೆ ಅಂತಕ್ಕಂತ ಭರವಸೆಯನ್ನು ಕೂಡ ಸಿಎಂ ಅವರು ಕೊಟ್ಟಿದ್ದಾರೆ ಅಂತೇಳಿ ಕೂಡ ಹೇಳಲಾಗ್ತಾ ಇದೆ. ಬೆಳಗ್ಗೆಯಲ್ಲೂ ಕೂಡ ಸಪ್ಪೆ ಮುಖವನ್ನು ಇದ್ದಂತಹ ಸಚಿವರು ಸಿಎಂ ಒಟ್ಟಿಗೆ ಸಭೆ ಆಗ್ತಿದ್ದಂತೆ ಅವರ ವರಸೆಯಲ್ಲೇ ಕಂಪ್ಲೀಟ್ ಆಗಿ ಬದಲಾವಣೆಯನ್ನು ಕೂಡ ಮಾಡಿರುವಂತದ್ದು. ಸಿಎಂ ಅವರು ಕೂಡ ಹೇಳಿಕೆಯನ್ನು ಕೊಡ್ತಾರೆ, ನಾನು ಮುಖ್ಯಮಂತ್ರಿ, ಅವರು ಸಚಿವರಾಗೇ ಇರ್ತಾರೆ ಅಂತಕ್ಕಂಥ ಹೇಳಿಕೆಗಳನ್ನು ಕೂಡ ಕೊಡ್ತಾರೆ. ಅವರ ಹೇಳಿಕೆಯನ್ನು ಆಧರಿಸಿದ್ರೆ ಚಂದ್ರಕಲಾ, ಎಲ್ಲ ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರು ತಮಗೆ ಕೊಟ್ಟಂತಹ ಖಾತೆಯನ್ನು ಒಪ್ಕೊಂಡಿದ್ದಾರೆ ಅಂತೇಳಿ ಕೂಡ ಹೇಳಲಾಗುವುದು. ಆದ್ರೆ ಎಲ್ಲೂ ಕೂಡ ಇಬ್ರು ಬಹಿರಂಗವಾಗಿ ನಾನು ಜಲಸಂಪನ್ಮೂಲ ಖಾತೆಯನ್ನೇ ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತೇಳಿ ಸಿಎಂ ಇರ್ಬೋದು, ಸಚಿವ ರಾಮಲಿಂಗಾರೆಡ್ಡಿ ಅವರು ಇರ್ಬೋದು, ಯಾರು ಕೂಡ ಇನ್ನು ಬಹಿರಂಗವಾಗಿ ಹೇಳಿಕೆಗಳನ್ನು ಕೂಡ ಕೊಟ್ಟಿಲ್ಲ. ಆದ್ರೂ ಕೂಡ ಅದೊಂದು ಪ್ರಶ್ನೆ ಇನ್ನೂ ಕೂಡ ಉಳಿದಿರುವಂತದ್ದು. ಅವರು ಸಂಧಾನವನ್ನು ಒಪ್ಕೊಂಡ್ರು ರಾಜೀನಾಮೆ ವಾಪಸ್ ಪಡ್ಕೊಳ್ತಾರ ಅಥವಾ ರಾಜೀನಾಮೆಯನ್ನು ಕೊಟ್ಟು ಶಾಸಕರಾಗಿಯೇ ಪಕ್ಷದಲ್ಲಿ ಉಳಿತಾರ ಅಂತಕ್ಕಂಥ ಪ್ರಶ್ನೆ ಇಂದಿಗೂ ಕೂಡ ಇನ್ನು ಜೀವಂತವಾಗಿದೆ. ಈ ಒಂದು ಪ್ರಶ್ನೆಗೆ ಯಾವುದೇ ಸ್ಪಷ್ಟನೆ ಕೂಡ ಇನ್ನು ಸಿಕ್ಕಿಲ್ಲ ಚಂದ್ರಕಲಾ. ಸೊ ಇದು ಎಕ್ಸೆಪ್ಟ್ ಮಾಡ್ಕೊಳಂಗಿದ್ರೆ ಇಷ್ಟೊಂದೆಲ್ಲ ಒಂದು ಹೈಡ್ರಾಮಾ ಬೇಕಾಗಿರ್ಲಿಲ್ಲ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ನೋಡಿ, ಒಂದು ಕಡೆ ಈಗ ಬೆಂಗಳೂರು ನಗರಾಭಿವೃದ್ಧಿ ಬೇಕೇ ಬೇಕು ಅಂತ ಪಟ್ಟನ್ನ ಹಿಡಿದ್ರೆ, ಇತ್ತ ಗೌಡ್ರು ಏನು ಕೃಷ್ಣ ಬೈರೇಗೌಡರು ಕೂಡ ಒಂದು ಬಂಡಾಯ ಹೇಳುವಂತ ಸಾಧ್ಯತೆ ಹೆಚ್ಚಿದೆ. ಇದು DK ಶಿವಕುಮಾರ್ ಅವರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿ ಈಗ ಏನಾದ್ರೂ ರಾಮಲಿಂಗಾರೆಡ್ಡಿ ಅವರಿಗೆ ಒಂದಷ್ಟು ಅಂದ್ರೆ ಏನಾದ್ರೂ ಹೆಚ್ಚಿನ ಪ್ರಾತಿನಿಧ್ಯ ಕೊಡುವಂತ ಭರವಸೆಯನ್ನ ಏನಾದ್ರೂ ಕೊಟ್ಟಿದ್ದಾರಾ? ಹಾಗಾಗಿ ಇವರು ತುಂಬಾ ಕೂಲ್ ಆಗಿದ್ದಾರಾ ಹೇಗೆ ಅಂತ? ಖಂಡಿತವಾಗ್ಲೂ ಇಂತ ಅನುಮಾನಗಳು ಮೂಡುತ್ತೆ ಚಂದ್ರಕಲಾ. ಯಾಕೆಂತಂದ್ರೆ
ಕೃಷ್ಣ ಬೈರೇಗೌಡರು ಅವರು ಕೂಡ ಬೆಂಗಳೂರಿನವರೇ ಮೂಲತಃ. ಅವರು ಕೂಡ ಬೆಂಗಳೂರಿನ ಅಭಿವೃದ್ಧಿಗಾಗಿ ನಾನೆಲ್ಲ ಕೆಲಸಗಳನ್ನು ಕೂಡ ಮಾಡ್ಕೊಂಡು ಹೋಗ್ತೀನಿ, ನನಗೆ ಕೊಟ್ಟಂತಹ ಖಾತೆಯನ್ನು ಕೂಡ ನಿಭಾಯಿಸ್ತೀನಿ ಅಂತಕ್ಕಂತ ಭರವಸೆಯನ್ನು ಕೂಡ ಈಗಾಗಲೇ ಅವರು ಕೂಡ ಕೊಟ್ಟಿರುವಂತದ್ದು. ಇತ್ತ ರಾಮಲಿಂಗಾರೆಡ್ಡಿ ಅವರು ಕೂಡ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಬೇಕೇ ಬೇಕು ಅಂತ ಹೇಳಿ ಪಟ್ಟನ್ನು ಕೂಡ ಹಿಡಿದಿರುವಂತದ್ದು. ಇವರೊಬ್ಬರ ಒಂದು ಅಸಮಾಧಾನವನ್ನು ಕಂಡಂತಹ ಬೇರೆ ಹಿರಿಯ ಸಚಿವರುಗಳು ಕೂಡ ನಮ್ಮ ಖಾತೆಯನ್ನು ಕೂಡ ಬದಲಾವಣೆ ಮಾಡಿ ಅಂತೇಳಿ ಕೆಜೆ ಜಾರ್ಜ್ ಇರ್ಬೋದು, ಮುನಿಯಪ್ಪ ಇರ್ಬೋದು, ಅವರು ಕೂಡ ಒಂದಿಷ್ಟು ಅಸಮಾಧಾನವನ್ನು ಕೂಡ ಹೊರ ಹಾಕಿದ್ರು. ಹಾಗಾಗಿ ಒಬ್ಬರಿಂದ ಈ ರೀತಿಯಾದಂತಹ ಅನೇಕ ಅವಘಡಗಳು ಕೂಡ ಉಂಟಾಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಅದರಿಂದ ಖಾತೆ ಬದಲಾವಣೆಗೆ ಸಿಎಂ ಇರ್ಬೋದು, ಹೈಕಮಾಂಡ್ ನಾಯಕರು ಇರ್ಬೋದು ಮುಂದಾಗುವ ಸಾಧ್ಯತೆ ಅತಿ ಕಡಿಮೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಮುನಿಯಪ್ಪ ಅವರು ಕೂಡ ನನ್ನ ಖಾತೆ ಬದಲಾವಣೆ ಮಾಡಿ ಅಂತೇಳಿ ಕೂಡ ಹೇಳಿದ್ರು. ನಿನ್ನೆ ಅವರನ್ನು ಮನವೊಲಿಸುವ ಪ್ರಯತ್ನದಲ್ಲಿ ರಾಹುಲ್ ಗಾಂಧಿ ಇರ್ಬೋದು ಮತ್ತೆ ಸುರ್ಜೇವಾಲಾ ಇರ್ಬೋದು ಎಲ್ಲ ಒಂದ್ ಕಡೆ ಯಶಸ್ವಿಯಾಗಿದ್ದಾರೆ. ನಿನ್ನೆ ಮುನಿಸಿಕೊಂಡಂತಹ ಮುನಿಯಪ್ಪನವರು ಇಂದು ಈಗಾಗ್ಲೇ ಇಲ್ಲ ನಾನು ರಾಜೀನಾಮೆಯಿಂದ ಹಿಂದೆ ಸರಿದಿದ್ದೇನೆ ಅಂತೇಳಿ ಕೂಡ ಹೇಳ್ತಿದ್ದಾರೆ ಅಂತೇಳಿ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಇವರನ್ನು ಕೂಡ ಮನವೊಲಿಸುವ ಒಂದು ಪ್ರಯತ್ನವನ್ನೇ ಮಾಡ್ತಾರೆ ಹೊರತಾಗಿ ಖಾತೆ ಬದಲಾವಣೆ ಮಾಡುವ ಒಂದು ದುಸ್ಸಾಹಸಕ್ಕೆ ಹೈಕಮಾಂಡ್ ನಾಯಕರು ಇರ್ಬೋದು, ಸಿಎಂ ಅವರು ಇರ್ಬೋದು ಮುಂದಾಗುವ ಸಾಧ್ಯತೆ ಕಡಿಮೆ. ಯಾಕೆಂತಂದ್ರೆ ಮುಂದಿನ ದಿನಗಳಲ್ಲಿ ಸ್ಥಳೀಯ ಚುನಾವಣೆಗಳು ಕೂಡ ಇದಾವೆ. ಈ ರೀತಿಯಾದಂತಹ ಸಚಿವರ ಅಸಮಾಧಾನದಿಂದ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಜೊತೆಗೆ ಕೃಷ್ಣ ಬೈರೇಗೌಡ ಅವರ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂತ ಬೆಂಬಲಿಗರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಅವರು ಕೂಡ ತಿರುಗಿ ಬೀಳುವ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಎಲ್ಲವನ್ನೂ ಕೂಡ ಸೂಕ್ತವಾಗಿನೇ ನಿಭಾಯಿಸಿಕೊಂಡು ಹೋಗುವ ಒಂದು ತಂತ್ರಕ್ಕೂ ಕೂಡ ಹೈಕಮಾಂಡ್ ಮುಂದಾಗಿರುವಂತದ್ದು. ರಾಮಲಿಂಗಾರೆಡ್ಡಿ ಅವರನ್ನು ಮನವೊಲಿಸುವ ಪ್ರಯತ್ನ ಅದೇ ಖಾತೆಯಲ್ಲಿ ಮುಂದುವರಿಯುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಅದಾಗಿಯೂ ಅವರು ಮುಂದುವರಿಯಕ್ಕೆ ಒಪ್ಪಲಿಲ್ಲ ಅಂದ್ರೆ ರಾಜೀನಾಮೆಯನ್ನು ಅಂಗೀಕರಿಸುವ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಚಂದ್ರಕಲಾ, ಥ್ಯಾಂಕ್ ಯು ರೇಣುಕಾ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಗಮನಿಸ್ತಾ ಇದ್ವಿ, ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ 2 ಗಂಟೆಗಳ ಕಾಲ ಸತತವಾಗಿ ಚರ್ಚೆಯನ್ನು ರಾಮಲಿಂಗಾರೆಡ್ಡಿಯವರ ಜೊತೆಯಲ್ಲಿ ನಡೆಸಿದ ನಂತರ ಒಂದು ಕಡೆ ಬಹಳ ಅಸನ್ಮುಖಿಯಾಗಿದ್ದಾರೆ. ನೋಡೋಣ ಏನು ಹೇಳ್ತಾರೆ ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅಂತ.